ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಬೇಲೂರು ಹಳೆಬೀಡಿಗೆ ಹೋಗೋಕ್ಕೆ ಪ್ಲಾನ್ ಮಾಡಿದ್ದೀವಿ ಅಂತ ಹೇಳಿದ್ವಲ್ಲ. ಹಂಗೆ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಾಯಿತು. ಇವಾಗ ಅದನ್ನು ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವಾಗ ನಾವು ಬೇಲೂರು ಮತ್ತು ಹಳೆಬೀಡಿಗೆ ಹೋಗ್ತಿದ್ದೀವಿ. ಅದಕ್ಕೆ ಈ ಲಾಗ್ನ ಅಪ್ಲೋಡ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಾದರೆ ಅದೇ ಲಾಂಗ್ ಆಗುತ್ತೆ ವಿಡಿಯೋ ಒಂದೇದ್ರಲ್ಲಿ ಆ್ಯಡ್ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ಶಾರ್ಟಾಗಿ ಅದು ಒಂದು ಸಪ್ರೇಟು ಇದೊಂದು ಸಪ್ರೇಟ್ ಮಾಡ್ತಿದ್ವಿ. ಫೈನಲಾಗಿ ನಾವು ಇವಾಗ ಬೇಲೂರಿಗೆ ಬಂದ್ವಿ. ಇದು ಹೊರಗಡೆಯಿಂದ ವೀಡಿಯೋ ಮಾಡ್ತಾ ಇರೋದು. ಬಿಸಿಲಿರೋದ್ರಿಂದ ವೀಡಿಯೋ ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಫ್ರೆಂಡ್ಸ್. ನೋಡಿ ಇಲ್ಲಿ ಈಗ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಿದ್ವಿ. ಇದು ಎಂಟ್ರೆನ್ಸ್ ದೇವಸ್ಥಾನ. ಯಾರೆಲ್ಲ ಈ ಪ್ಲೇಸಿಗೆ ಹೋಗಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಇವಾಗ ನೋಡ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ಸಂಡೇ ಟೈಮ್ ಹೋಗಿರೋದ್ರಿಂದ ಇಲ್ಲಿ ಜನ ಕಮ್ಮಿ ಇದ್ದರು. ನಾವು ಹೋದ್ಸಲ ಮೊನ್ನೆ ಹೋಗಿದ್ವಿ. ಇದು ನಮ್ಮ ತಂಗಿಯವ್ರ ಮನೆ ದೇವರಿದು. ಹೋದ್ಸಲ ಹೋಗಿದ್ವಿ, ತುಂಬ ರಶ್ ಇತ್ತು ಒಳಗಡೆ. ಫೋಟೋ ತೆಗಿಯೋಕ್ಕೆ ಏನಕ್ಕೂ ಅವಕಾಶನೇ ಇರಲಿಲ್ಲ. ಇವತ್ತು ಒಳಗಡೆ ಹೋಗ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಳ್ತಾ ಹೋಗಿದ್ದೀನಿ. ನೋಡಿ ಇಲ್ಲಿ ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ ಫೋನ್ ಹಿಡ್ಕೊಂಡು ಹಂಗೆ ಹೋದೆ. ನನ್ನ ಮನೆಯವ್ರು ಹೋಗ್ತಾ ಇದ್ದಾರೆ, ಅವ್ರ ಹಿಂದೆ ನೋಡಿ ಒಳಗಡೆ ಇಲ್ಲಿ ದೇವ್ರು ತೋರಿಸ್ತಾ ಇದ್ದೀನಿ. ಅದು ಅಷ್ಟಾಗಿ ಕಾಣಿಸ್ತಿಲ್ಲ, ಅದಕ್ಕೆ ಝೂಮ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ದೇವ್ರು ಚೆನ್ನಾಗಿ ಕಾಣಿಸ್ತಿದೆ. ಚನ್ನಕೇಶ್ವರ ದೇವರು ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಳಗಡೆ ಹೋಗಿ ನೋಡಿ ದೇವ್ರು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಇದು ಮುಗೀತು, ನಾವು ದರ್ಶನ ಪಟ್ಟು ಮೇಲ್ಗಡೆ ಎಲ್ಲ ವೀಡಿಯೋ ಮಾಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಎತ್ತಿದ್ದಾರೆ. ಎಷ್ಟು ಸಲ ನೋಡಿದ್ರು ನೋಡಬೇಕು ಅಂತಲೇ ಅನಿಸುತ್ತೆ ಫ್ರೆಂಡ್ಸ್. ಇದು ನೋಡಿ, ಇದು ಹೊರಗಡೆ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಜನ ಯಾರೂ ಇರಲಿಲ್ಲ, ತುಂಬ ಕಡಿಮೆ ಇದ್ದರು. ಇಲ್ಲಿ ನೋಡಿ ನಮ್ಮ ಹಸ್ಬೆಂಡು ಒಳಗಡೆಯಿಂದ ಬರ್ತಾ ಇದ್ದಾರೆ. ವೀಡಿಯೋ ಮಾಡ್ತಿದ್ರೆ ಮಾಡಬೇಡ ಅಂತ ಹೇಳ್ತಿದ್ರು. ನಗ್ತಾ ಇದ್ದಾರೆ ವೀಡಿಯೋ ಮಾಡ್ತಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಇದು ಯಾವ ರೀತಿ ಇದೆ ಅಂತ. ಇಲ್ಲಿ ಫಾರಿನರ್ಸ್ ಬಂದಿದ್ರು, ಅವ್ರಿಗೆ ಇಲ್ಲಿ ಗೈಡ್ ಮಾಡ್ತಾಯಿದ್ರು ಯಾವ್ಯಾವ್ದು ಹೆಂಗೆ ಅಂತ. ನೆಕ್ಸ್ಟ್ ನಾವು ಅದು ಮುಗೀತು, ಇಲ್ಲಿ ಹಳೆಬೀಡಿಗೆ ಬಂದ್ವಿ. ಇದು ಹಳೆಬೀಡಿ ಎಂಟ್ರೆನ್ಸ್ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಗಿಡ ಎಲ್ಲ ಕಟ್ ಮಾಡಿದ್ದಾರೆ. ಇಲ್ಲಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಇಲ್ಲಿ ಬಂದಮೇಲೆ. ಇಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಎಂಟ್ರೆನ್ಸ್ ಇದು. ಇಲ್ಲಿ ಬರ್ತಾ ಇಲ್ಲಿ ಫ್ರಂಟಲ್ಲಿ ಗಣೇಶ ಇದೆ. ಇದು ಗಣೇಶ ಮೂರ್ತಿ. ಇದನ್ನು ಹಂಗೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಗಣೇಶ ಎಷ್ಟು ದೊಡ್ಡದು ಚೆನ್ನಾಗಿದೆ ಇದು. ಇವಾಗ ಈ ಕಡೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಯಾವುದೋ ಇದೆ, ಅದು ನನಗೆ ಗೊತ್ತಿಲ್ಲ ಅಷ್ಟು ಸರಿಯಾಗಿ. ಹಾಗೆ ನಾವು ನಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಜನ ಫಾರಿನರ್ಸ್ ಇದ್ದರು ಇಲ್ಲೂ ಕೂಡ. ನೋಡಿ ಇದು ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣುತ್ತೆ ವಿಡಿಯೋದಲ್ಲಿ. ಸಂಜೆ ಆಗಿದ್ರು ಕೂಡ ವಿಡಿಯೋ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ನಮ್ಮ ಮನೆ ರಾಲಿ ಮುಂದೆ ಹೋಗ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ಕೊಂಡು ಹಿಂದೆ ನಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ನೋಡಿ ಇದು ವೀಡಿಯೋ ಮಾಡ್ಕೊಂಡು ಯಾವ ರೀತಿ ಸಣ್ಣದಲ್ಲಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹಂಗೆ ವೀಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಯಾರೆಲ್ಲ ಈ ಪ್ಲೇಸಿಗೆ ಹೋಗಿದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಹಳೇದಾದ್ರೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇವರು ಯಾವ ರೀತಿ ಮಾಡಿದ್ದಾರೆ ಅಂತಲೇ ಒಂದು ತಲೆಯಲ್ಲಿ ಪ್ರಶ್ನೆ ಬರುತ್ತೆ ಈ ಪ್ಲೇಸ್ ನೋಡಬೇಕಾದ್ರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಇದು. ಇದನ್ನೆಲ್ಲ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಯಾವ ರೀತಿ ಇದು ಅಂತ. ನಮ್ಮ ಮನೇಲಿ ಸ್ವಲ್ಪ ಕತೆ ಗೊತ್ತು, ಅವರಿಗೆ ಯಾರು ಹೇಳಿದ್ರಂತೆ, ಅದನ್ನು ನಮಗೆ ಹೇಳ್ತಾಯಿದ್ರು. ಇದು ವಿಡಿಯೋದಲ್ಲಿ ಅಷ್ಟು ನೀಟಾಗಿ ನಾವು ಹೇಳೋಕ್ಕೆ ಬರಲ್ಲ. ಇಲ್ಲಿ ತುಂಬ ಚೆನ್ನಾಗಿತ್ತು, ಹೂಗಳೆಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ಅಂದರೆ ಗಿಡ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟು ಇಲ್ಲಿ ಅದೇ ಬಸವಣ್ಣ ಇದೆ ನೋಡಿ ಫ್ರೆಂಡ್ಸ್. ಇದು ಚಿಕ್ಕ ಬಸವಣ್ಣ, ಇನ್ನೊಂದು ಆ ಕಡೆ ದೊಡ್ಡದಿದೆ, ಅದನ್ನು ವೀಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಇದನ್ನು ಕಲ್ಲಲ್ಲಿ ಯಾವ ರೀತಿ ಕೆತ್ತಿದ್ದಾರೆ. ಒಂದೇ ಕಲ್ಲು, ಅದನ್ನು ಹೆಂಗೆ ಮಾಡಿದ್ದಾರೆ ಅಂತಲೇ ಆಶ್ಚರ್ಯ ಆಗುತ್ತೆ ನೋಡೋದಕ್ಕೆ. ಎಷ್ಟು ಡಿಸೈನ್ ಮಾಡಿದ್ದಾರೆ ಅದಕ್ಕೆ.
ನಿಜವಾಗ್ಲೂ ಸೇಮ್ ಬಸವಣ್ಣ ಥರನೇ ಇದೆ ಫ್ರೆಂಡ್ಸ್. ಅವರಿಗೆ ಎಂಥ ಕಲೆ ಇರ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಇದು ಕಲ್ಲು ಎಷ್ಟು ನಯಾಸಾಗಿದೆ ಫ್ರೆಂಡ್ಸ್. ಇದು ನಾನಂತೂ ಮುಟ್ಟಿ ಮುಟ್ಟಿ ನೋಡ್ತಿದ್ದೆ, ನಮ್ಮ ಹಸ್ಬೆಂಡ್ ನೋಡ್ತಾ ಇದ್ದಾರೆ ನೋಡಿ. ತುಂಬ ಖುಷಿ ಆಯಿತು ಇಲ್ಲಿಗೆ ಹೋದ್ಮೇಲೆ. ನಾವಂತೂ ಇದು ಎಲ್ಲಿಂದ ತಂದರು, ಹೆಂಗೆ ಮಾಡಿದ್ರು ಅಂತ ಅಲ್ಲೇ ಕುತ್ಕೊಂಡು ಸ್ವಲ್ಪ ಮಾತಾಡಿದ್ವಿ. ಇದು ಡಿಸೈನ್ ನೋಡಿ ಫ್ರೆಂಡ್ಸ್, ಇದು ಒಂದೇ ರೀತಿ ಬಂದಿದೆ ಎಲ್ಲ ಡಿಸೈನು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಂಟೆ ನೋಡಿ ಫ್ರೆಂಡ್ಸ್, ಅದು ಎಷ್ಟು ಬಸವಣ್ಣ ಗಂಟೆ ಆಗಿರೋದು. ನೆಕ್ಸ್ಟು ಇದು ಮುಗಿತು, ಇನ್ನೊಂದು ದೊಡ್ಡ ಬಸವಣ್ಣ ಇತ್ತಲ್ಲ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ. ಇದು ಅದಕ್ಕಿಂತ ಸಣ್ಣ ಬಸವಣ್ಣಕ್ಕಿಂತ ಇದು ದೊಡ್ಡ ಬಸವಣ್ಣ. ನಾನು ಇದು ನೋಡೇ ಇರಲಿಲ್ಲ ಫ್ರೆಂಡ್ಸ್, ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಬೇಲೂರಿಗೆ ತುಂಬ ಸಲ ಬಂದಿದ್ವಿ, ಹಳೆಬೀಡಿಗೂ ಬಂದಿದ್ವಿ, ಬಟ್ ಪ್ಲೇಸ್ ನೋಡಿರಲಿಲ್ಲ. ಇದನ್ನು ಈ ಬಸವಣ್ಣ ನೋಡಿರಲಿಲ್ಲ ಫ್ರೆಂಡ್ಸ್. ಇದು ಸಖತ್ತು ದೊಡ್ಡದು ನೋಡಿರಿ, ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ಅಂದರೆ ಕಲ್ಲು ಎತ್ತರ ಇರೋದ್ರಿಂದ ಅಷ್ಟು ಕೆತ್ತಿದ್ದಾರಲ್ಲ, ಅದು ನೀಟಾಗಿ ಕಾಣಿಸಲ್ಲ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಇದು ಅದಕ್ಕಿಂತ ದೊಡ್ಡದು. ಇದು ಮೇಲೆತ್ತಿ ನೋಡಬೇಕು. ಇದನ್ನು ಮಾಡಿರೋರಿಗೊಂದು ಸಲ್ಯೂಟ್ ಫ್ರೆಂಡ್ಸ್. ಇದು ಎಷ್ಟು ಅವ್ರು ಎಷ್ಟು ದಿನದಿಂದ ಇದನ್ನು ಸ್ಕೆಚ್ ಹಾಕಿ ಮಾಡಿರ್ತಾರೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು. ಈ ಕಲ್ಲೆಲ್ಲ ಇದನ್ನು ಒಂದೇ ಕಲ್ಲನ್ನ ಹೆಂಗೆ ಮಾಡಿರ್ತಾರೆ ಫ್ರೆಂಡ್ಸ್. ಇದು ಅಷ್ಟು ನನಗೆ ಅಲ್ಲಿಗೆ ಹೋದ್ಮೇಲೆ ಇಲ್ಲೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸೆಲ್ಫಿ ಎಲ್ಲ ತಗೊಂಡ್ವಿ ಫ್ರೆಂಡ್ಸ್ ನಾವು. ಫೈನಲಾಗಿ ಹಳೆಬೀಡು ನೋಡಿದ್ದು ಮುಗೀತು ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಇಲ್ಲಿಂದ ಮತ್ತೆ ಇಲ್ಲಿ ಒಂದು ಶಿವಲಿಂಗ ಇದೆ, ಅದನ್ನ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅಂತೇಳಿ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು. ಹಂಗೇನೆ ಇದನ್ನು ನೋಡ್ಕೊಂಡ್ಬಿಟ್ಟು ಮೆಟ್ಲು ಇಳಿದು ಅಲ್ಲಿ ದರ್ಶನ ಪಡೆದ್ವಿ ನಾವು. ಇಲ್ಲಿ ನೋಡಿ ನಮ್ಮ ತಂಗಿ ಮತ್ತು ತಂಗಿ ಮಗಳು ನಿಂತಿದ್ದಾರೆ. ಇಲ್ಲಿ ಇದನ್ನು ನೋಡ್ತಾ ನಿಂತಿದ್ರು. ನೆಕ್ಸ್ಟ್ ನಾವಿದು ಮುಗೀತು, ನಾವಿಲ್ಲಿ ಡಾಬಾಗೆ ಬಂದು ರೊಟ್ಟಿ ಮತ್ತು ಟೊಮೊಟೊ ಕರಿ ತಗೊಂಡಿದ್ವಿ ಫ್ರೆಂಡ್ಸ್ ಊಟಕ್ಕೆ ಅಂತ ಹೇಳಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.